ಆದ್ಯ, ಅಯ್ಯೋ ನನ್ನ ಕಂದ, ಎಷ್ಟು ಚಂದ ಕಾಡ್ತಾ ಇದೀಯಾ ಆದ್ಯ. ಕೃಷ್ಣನ ಜನ್ಮಾಷ್ಟಮಿ ದಿನ ಕೃಷ್ಣನ ಪಾದದ ಗುರುತುಗಳನ್ನ ನಮ್ಮ ಮನೆಗೆ ತಂದ್ರೆ ನಮ್ಮ ಮನೆಗೆ ಪುಟ್ಟ ಕೃಷ್ಣ ಬರ್ತಾನೆ ಅಂತ. ಕಲ್ಪನೆ ಎಷ್ಟು ಸುಂದರವಾಗಿದೆ ಅಲ್ವಾ ಅಜ್ಜಿ? ಇದು ಬರೀ ಕಲ್ಪನೆ ಅಲ್ಲ, ನಂಬಿಕೆನೂ ಹೌದು. ಯಾವುದೇ ಕೆಲಸವಾದರೂ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮಾಡಬೇಕು, ಇಲ್ಲ ಅಂದ್ರೆ ಅದು ಕಾಟಾಚಾರಕ್ಕೆ ಮಾಡಿದಾಗತ್ತೆ, ಅದರಿಂದ ಒಳ್ಳೆ ಫಲ ಸಿಕ್ಕಲ್ಲ. ಮನಸ್ಸಲ್ಲಿ ಭಕ್ತಿಯಿಂದ ದೇವರ ನಂಬಿಕೆ ಇಟ್ಟು ಮಾಡಿದ್ರೆ ನೆನ್ಸ್ಕೊಂಡಿದ್ದೆಲ್ಲ ಆಗತ್ತಾ ಅಜ್ಜಿ? ನೀನು ಇದನ್ನ ಮಾಡು, ನಾನೆಲ್ಲ ಹೇಳ್ಕೊಡ್ತೀನಿ. ನೀನು ಸಾರ್ಥಕ ತಂದೆ ತಾಯಿ ಆಗ್ತಿದ್ದೀರಾ, ಇದಕ್ಕಿಂತ ಬೇರೆ ಖುಷಿ ಇನ್ನೇನು ಬೇಕೋ ಹೇಳು. ಸರಿ ಅಜ್ಜಿ. ನಮಸ್ಕಾರ ಸರ್. ಏಯ್, ನಿನ್ನೆ ನಮ್ಮನ್ನ ಡ್ರಾಪ್ ಮಾಡಿದವನಲ್ವಾ? ಡ್ರಾಪ್ ಮಾಡಿದಲ್ಲ ಸರ್, ಬಾಡಿಗೆಗೆ ಬಂದಿತ್ತು. ಅಲ್ಲ ಸರ್, ಇಷ್ಟು ದೂರ ಕಟ್ತೀನಿ, ಬಾಡಿಗೆನ ಕೊಡಲಿಲ್ಲ. ನೋಡು, ನಿನ್ನೆ ಸಿಗದಿರೋ ಕಾಸಿಗೆ ಇವತ್ತು ಇಲ್ಲಿವರೆಗೂ ಬಂದಿದ್ದಾನೆ. ಆದ್ಯ ಪುಟ್ಟ, ಈ ಬಣ್ಣದಲ್ಲಿ ನೀನು ಎರಡು ಕೈಯನ್ನು ಅದ್ದು ಬಿಟ್ಟು ನೋಡು, ಹೀಗೆ 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 ಇಟ್ಬಿಟ್ಟು ಬೆರಳುಗಳು ಹಚ್ಚೋದು, ಗೊತ್ತಾಯ್ತಲ್ಲ? विजयी भव विजयध्वज श्री सिंहा विजयी भव वीर्य शौर्य विक्रम जलधि सिंहा विश्वंभर श्रेयांतक विषकंटक विध्वंसक हरिकुंजर मद भंजन रणरंजन सिंहा रुधिरोज्वल नेत्रांचल क्रोधानल पीला कुल रिपुमंडल कृतहाहारम रंजित शव सिंहा विजयी भव 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 विजयध्वज श्री सिंहा विजयी भव वीर्य शौर्य विक्रम जलधि सिंहा ಆಗ ಈ ಜಾಗ ಸರಿ ಇಲ್ಲ. ಈ ಜಾಗದಲ್ಲಿ ಸರಿ ಇರೋರಿಲ್ಲ ಅಂದಮೇಲೆ ಈ ಜಾಗನೂ ಸರಿ ಇರಲ್ಲ. ಹಾಗಲ್ಲ ಬಾಬಾ, ಈ ಜಾಗದಲ್ಲಿ ಇಲಿಗಲ್ ಆಕ್ಟಿವಿಟೀಸ್ ನಡೆಯುತ್ತೆ ಅನ್ಸುತ್ತೆ. ನಿನ್ಗೆ ಅದಕ್ಕೆ ಬರಬೇಡ ಅಂತ ಹೇಳಿದ್ರು ರೌಡಿ ನನ್ನಿ. ನಿನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಗ್ರಜನ ನಾನು ಸುಮ್ಮನೆ ಬಿಡ್ತಾನ? ಮಾತಲ್ಲಿ ರೌಡಿ ನದ್ನಿ ಅಂದು ಅಡುಗೆ ಮನೇಲಿ ಅವಸ್ಕೊಂಡಿರೋ ಅಂದ್ರೆ ಹೇಗಾಗತ್ತೆ ಬಾಬಾ? ಸ್ವಲ್ಪನಾದ್ರೂ ಹೆಸರು ತಕ್ಕ ಕೆಲಸ ಮಾಡ್ಬೇಕಲ್ವಾ? ಹಾಗಂತ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದ? ನೀವು ನನಗೋಸ್ಕರ ಬಂದ್ರಿ, ನಾನು ನಿಮ್ಗೋಸ್ಕರ ಬಂದೆ. ಈಗ ಈ ಚರ್ಚೆ ಯಾಕೆ? ಆಲ್ರೆಡಿ ಬಂದಾಗಿದೆ, ನಡೀರಿ. ಕಿಶನ್ ಇಲ್ಲೇ ಇದ್ದಾನೆ. ಯಾಕೆ ಅವಳೆ ತಟ್ಟಂತ ಆಡ್ತಿದ್ದೀರಾ?
ಆದ್ಯ ಪಂಚಾಮೃತ ಅಭಿಷೇಕ ಮಾಡಮ್ಮ. ಹಾಲು ಮೊದಲು, ಈಗ ಮೊಸರು, ತುಪ್ಪ, ಈಗ ಜೇನುತುಪ್ಪ, ಸಕ್ಕರೆ, ಕೃಷ್ಣ, ಇಷ್ಟು ದಿನದಲ್ಲೂ ನಾನು ನಿನಗೆ ಒಂದೇ ಒಂದು ಹೂ ಆಗ್ದಾಗ್ಲೂ ಅದನ್ನು ತುಂಬ ಭಕ್ತಿಯಿಂದನೇ ಅರ್ಪಣೆ ಮಾಡಿದ್ದೀನಿ. ನನ್ನ ಮಗು ನೀ ಯಾವಾಗಲೂ ಒಳ್ಳೇದು ಮಾಡ್ತಿರೋ ನಂಬಿಕೆ ನನಗಿದೆ. ಹಾಗೆ ನಮ್ಮಣ್ಣ ಎಲ್ಲೇ ಇದ್ರೂ ಆರಾಮಾಗಿದ್ದಾನೆ, ಚೆನ್ನಾಗಿದ್ದಾನೆ ನಂಬಿಕೆ ನನಗೆ ಬರೋ ಹಾಗೆ ಒಂದ್ಸಲ ಯಾವುದಾದ್ರು ನಿನ್ನ ಕಡೆಯಿಂದ ಒಂದು ಸೂಚನೆ ಕೊಡು. ಹಲೋ ವೈಶಾಖ್, ಹೇಳು. ಊರಾಚೆ ನಿಮ್ಮ ಅಣ್ಣನ ಲೊಕೇಶನ್ ಪತ್ತೆ ಆಗಿದೆ ಕಣೋ, ಕಳಿಸ್ತೀನಿ ನೋಡು. ಫೋನ್ ಸ್ವಿಚ್ ಆಫ್ ಆಗಿದ್ ಕೂಡ ಅಲ್ಲೇನೆ. ಹೌದಾ? ಈ ಟೈಮಲ್ಲಿ ಏನು ಬಾವ ನಿಮ್ಮದು? ಅಗ್ರಜನ್ ಲೊಕೇಶನ್ ಊರಾಚೆ ಸಿಕ್ಕಿದೆಯಂತೆ. ಅವನ ಫೋನ್ ಕೂಡ ಅಲ್ಲೇ ಅಂತ ಸ್ವಿಚ್ ಆಫ್ ಆಗಿದ್ದು. ಹೌದಾ? ಯಾವ ಲೊಕೇಶನ್ ಬಾಬಾ? ಒಂದು ನಿಮಿಷ ಬಂತು. ಏನಾಯ್ತು ಬಾಬಾ? ಯಾಕೋ ಮನ್ಸು ಸರಿ ಇಲ್ಲ ಕೃಷ್ಣ. ನಾನು ಇಲ್ಲಿದ್ದೀನಿ ಅನ್ನೋದು ಬಿಟ್ರೆ ನನ್ನ ಮನಸ್ಸೆಲ್ಲ ಅಣ್ಣಂಗೆ ಏನೋ ಸಮಸ್ಯೆ ಆಗಿದೆ ಅಂತಾನೆ ಅನಿಸ್ತಾ ಇದೆ. ಏನೋ ಒಂಥರ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ. ಹಬ್ಬದ ದಿನ ಇರೋದು ಸರಿಯಲ್ಲ ಅಲ್ವಾ? ಅದಕ್ಕೆ ಅಣ್ಣಂಗೆ ಏನೂ ಆಗಿಲ್ಲ, ಅವನು ಆರಾಮಾಗಿದ್ದಾನೆ ಅನ್ನೋದು ಒಂದೇ ಒಂದು ಸೂಚನೆ ಕೊಡು. ಅಗ್ರಜ ಇರೋ ಲೊಕೇಶನ್ ಇದೇ ತೋರಿಸ್ತಿದೆ. ಅಯ್ಯೋ ದೇವೇ. ಗೊತ್ತಿತ್ತು ಕಣೆ, ಗೊತ್ತಿತ್ತು. ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಇಷ್ಟರಲ್ಲಿ ಯಾವ ಹುಡುಗಿನೂ ತಪ್ಪಿಸ್ಕೊಂಡೇ ಹೋಗಿಲ್ಲ. ಒಂದೆರಡು ಕೇಸ್ ಮಿಸ್ ಆದರೂ ಮತ್ತೆ ನನ್ನ ಹತ್ರನೇ ಬಂದಿದೆ. ಈಗ ನೀನು ಬಂದ್ಬಿಟ್ಟೆ. ಕ್ಯಾ ಬಾತ್ ಹೈ. ವೆಲ್ಕಮ್ ಬ್ಯಾಕ್ ಟು ಕಿಶನ್ ಅಡ್ಡ. ಏಯ್ ಮುಚ್ಚ ಬಾಯಿ. ನೀನೇ ತಾನೇ ಆ ಡೂಪ್ಲಿಕೇಟ್ IT ಆಫೀಸರ್ಸ್ನ ಕಳಿಸಿ ರೈಡ್ ಮಾಡಿಸಿದ್ದು. ಇದ್ಯಾವುದು ಬೆಕ್ಕನ್ ಮರಿ?
ಓ ಗೊತ್ತಾಯ್ತು ಗೊತ್ತಾಯ್ತು. ಅವತ್ತು ಇವಳು ಅತ್ತಿಗೆಗೋಸ್ಕರ ಬಂದ್ಲು, ನೀನಿವತ್ತು ಇವಳಿಗೋಸ್ಕರ ಬಂದಿದ್ಯಾ. ನಿಮ್ಮಿಬ್ಬರು ಹುಡುಕಾಟ ಇನ್ನೇನೋ ಇದೆ. ಅಲ್ಲಿಗೆ ನೀನು ವೇದಾಂತ್ ತಮ್ಮನೇ. ಭಲೆ ಕಣ ಮಗನೇ, ಭಲೆ. ಅಜ್ಜಿ ಏನಾಯ್ತು? ಏನಿಲ್ಲ. ಕೃಷ್ಣ, ಆಗಿಂದ ಮನಸ್ಸಲ್ಲಿ ಸಂಕಟ ಆಗ್ತಾ ಇತ್ತು, ಅಣ್ಣಂಗೇನೋ ಆಗಿದೆ ಅಂತ. ಈಗ ನಿನಗೆ ಅಂತ ಹಚ್ಚಿರೋ ದೀಪ ನಿನ್ನ ಜನ್ಮದಿನನೇ ಆರಿ ಹೋಗ್ತಾ ಇದೆ ಅಂದರೆ ನಂಗೆ ಕೈಕಾಲು ನಡುಗ್ತಾ ಇದೆ. ನಮ್ಮ ಅಣ್ಣನ ಬದುಕನ್ನ ನಿನ್ನ ಕೈಯಲ್ಲಿ ಇಟ್ಟಿದ್ದೀನಿ. ಹೇಗಾದರೂ ಆಗಲಿ ಅವ್ನು ಸುರಕ್ಷಿತವಾಗಿ ಮನೆಗೆ ಬರಬೇಕು. ಅವನಿಗೆ ಒಂದು ಪೆಟ್ಟು ಆಗಿರಬಾರ್ದು. ಇವ್ರು ರಾಸ್ಕಲ್ ವೇದಾಂತ್ ಹೆಸರೆತ್ಬೇಡ. ಆ ಹೆಸರೆತ್ತೋ ಯೋಗ್ಯತರು ನಿನ್ಗಿಲ್ಲ. ವೇದಾಂತ್ ಹೆಸರೆತ್ತಲ್ಲ, ಅವನ್ನೇ ಎತ್ಬಿಡ್ತೀನಿ. ಆಗ್ಬೋದಾ? ನೋಡು, ಮಾತಾಡ ನೀನು. ನೀನು ಮಾತಲ್ಲೇ ಮಾಟ ಮಂತ್ರ ಮಾಡಿಬಿಡ್ತೀಯ. ನೀವೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರ ಅಂತ ನನಗೆ ಗೊತ್ತು. ಆದರೆ ನಿಮ್ಮ ಮಾತನ್ನ ನಿಲ್ಲಿಸೋ ಸ್ಪೆಷಲ್ ಸರ್ಪ್ರೈಸ್ ನನ್ನ ಹತ್ರ ಇದೆ. ನೋಡ್ತೀರಾ? ಛೇ, ನಾನೆಂತ ರಾಸ್ಕಲಿರ್ಬೋದು. ನೋಡ್ತೀರಾ ಅಂತ ಕೇಳ್ತೀನಲ್ಲ. ಆ್ಯಕ್ಚುಲಿ ನೀವೇ ನೋಡಬೇಕು. विजयी भव विजयध्वज श्रीसिंहा। विजयी भव वीर शौर्य विक्रम जलधि सिंहा। विश्वंभर श्रेयान्तक विषकण्टक विध्वंसक हरिकुञ्जर मदभञ्जन रणरञ्जन सिंहा। ಅಗ್ರಜ, ಏನು ನೀನು ಅವಸ್ಥೆ? ನೀನು ಹೇಗೆ ಇವ್ರ ಹತ್ರ ಸಿಗಾಕೊಂಡೆ? ಆಸ್ಟ್ರೇಲಿಯಾ ಇದೆ ಅಂತ ಯಾಕೆ ಹೇಳಿದೆ? ಹಲೋ ಬೆಕ್ಕನ್ ಮಲೆ,
ಬಾರ ರಾಜ ಇಲ್ಲಿ, ಬಾರ ರಾಜ ಇಲ್ಲಿ, ಬಾರ ರಾಜ ಇಲ್ಲಿ. ಬರ್ತೀಯ ಎಲ್ಲ 3 ಜನ ಸುತ್ತಾಕ್ಬಿಡ. ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಪೂಜೆ ಶುರು ಮಾಡಿ, ಎಲ್ಲ ಶುಭ ಆಗುತ್ತೆ. ಒಳ್ಳೆ ಕಲಾಕಾರ ಕೊಡ್ರ ನೀವು. ಬರೀ ಕಣ್ಣಲ್ಲೇ ಮಾತಾಡ್ತೀರ ಅಲ್ವಾ? ಲವ್ ಬರ್ಡ್ಸ್ ಅಂದ್ರೆ ನಿಮ್ ತರ ಇರ್ಬೇಕು. ಅವತ್ತು ದೊಡ್ಡದಾಗಿ ಇರೋ ಥರ ಬಂದು ಡೈಲಾಗ್ ಹೊಡೆದು ಇವಳನ್ನ ಆರಿಸ್ಕೊಂಡು ಹೋದಿಯಲ್ಲ, ಅದು ಬಿಟ್ಟಾಕು. ನನ್ನನ್ನ ಜೈಲಿಗೆ ಕಳಿಸಿದ್ಯಲ್ಲ, ಇವತ್ತು ನಿನ್ನೆದ್ರೆ ನಾನು ಹಳೆ ಆಸೆ ತೀರಿಸ್ಕೋತೀನಿ. ಹುಡುಗಿ ಬಂದ ತಕ್ಷಣ ಚಿಗುರ್ಕೊಬಿಟ್ಟಿಯಾ? ನೀನೇನು ಅವನ್ ನೋಡ್ತೀಯ? ನಾಚ್ ಬಸಂತಿ, ನಾನು ಡ್ಯಾನ್ಸ್ ನೋಡ್ಬೇಕು. ನಿನ್ ಮೇಲೆ ನನಗೆ ಅವತ್ತೇ ಮನ್ಸಾಗಿತ್ತು ಕಣೆ. ಅದೇನ್ ಮಾಡ್ತೀಯಾ? ಅದು ನನ್ನ ಮಾವನ ಅಡ್ಡ. ಮಾವನಿಗೆ ಅದು ಪಾಲಿಟಿಕ್ಸ್, ಬಿಸ್ನೆಸ್ ಅಂತ 100 ಲಿಂಕ್ಸ್. ಎಲ್ಲೂ ಬಿಸ್ ಹೊಡಿಬಾರ್ದು ಅಂತ ನನ್ನ ಕೈ ಕಟ್ಟಾಕ್ಬಿಟ್ರು. ಆದ್ರೆ ಇದು ನನ್ನ ಅಡ್ಡ, ಇದು ನನ್ನ ಅಡ್ಡ, ನನ್ನ ಅಡ್ಡ. ಇಲ್ಲಿ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಯಾರು ಬರೋದಿಲ್ಲ. ಇಲ್ಲಿಂದ ಯಾರು ಹೊರಗೋಗಲ್ಲ. ಈಗ ಇದು ನಮ್ಮಿಬ್ಬರದ ರಂಗಸ್ಥಳ. ನೀನು ಇದೆಯಾ, ನಾನು ಇದ್ದೀನಿ. ನೀನು ಡ್ಯಾನ್ಸರು, ನಾನು ಆಡಿಯನ್ಸ್. ಕುಣಿಯೇ, ನಾನಿನ್ ಆಶಿಕು ಕಣೆ. ಕುಣಿಯೇ. बसंती नाच, 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 बसंती नाच.